ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಸಂಗೊಳ್ಳಿ ರಾಯಣ್ಣನಂತಹ ಮಗ ಜನಿಸಲಿ. ಗಗನ್ ನೋಟಗಾರ್. ಪ್ರತಿಯೊಂದು ಕುಟುಂಬದಲ್ಲಿ ದೇಶಭಕ್ತ ಸಂಗೊಳ್ಳಿ ರಾಯಣ್ಣನಂತಹ ಮಗ ಜನಿಸಬೇಕು ಅಂತ ಪಟ್ಟಣ ಪಂಚಾಯತ್ ಸದಸ್ಯ ಗಗನ್ ನೋಟ್ಗಾರ್ ಅವರು ತಿಳಿಸಿದರು. ಅವರು ಕುಕನೂರು ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಬಲಿದಾನ ದಿನವನ್ನ ಆಚರಣೆ ಮಾಡಿ ಮಾತನಾಡಿದರು. ರಾಯಣ್ಣನವರು ಯಾವುದೇ ಜಾತಿ ವರ್ಗಕ್ಕೆ ಸೀಮಿತವಾಗಿದೆ, ಸರ್ವ ಮನುಕುಲಕ್ಕೂ ಮಾದರಿಯಾಗಿದ್ದವರು. ಅಪಾರ ದೇಶ ಪ್ರೇಮ ಹೊಂದಿದ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡ ಮಹಾನ್ ಪುರುಷ ಅಂತ ಸಂದರ್ಭದಲ್ಲಿ ಸ್ಮರಿಸಿದರು. ರಾಯಣ್ಣನವರು ಹುಟ್ಟಿದ್ದು ಆಗಸ್ಟ್ 15. ಇಂತಹ ಪುಣ್ಯ ದಿನದಂದು 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಆದರೆ ಅವರನ್ನು ಜನವರಿ 26ರಂದು ಮೋಸದಿಂದ ಗಲ್ಲಿಗೇರಿಸಲಾಯಿತು. ಅಂದು ರಾಯಣ್ಣನವರು ಗಲ್ಲಿಗೇರುವ ಮುನ್ನ ಬ್ರಿಟಿಷರಿಗೆ ಎಚ್ಚರಿಕೆಯ ಮಾತೊಂದನ್ನು ಹೇಳಿ, ನೀವು ನನ್ನನ್ನು ಮೋಸದಿಂದ ಗಲ್ಲಿಗೇರಿಸ್ತಾ ಇದ್ದೀರಿ, ನಿಮ್ಮ ಕುತಂತ್ರ ಫಲಿಸೋದಿಲ್ಲ, ಆದರೆ ಮುಂದೊಂದು ದಿನ ನೀವು ನಮ್ಮ ತಾಯಿ ನಾಡಿನಲ್ಲಿ ಹೇಳೋದಕ್ಕೆ ಹೆಸರಿಲ್ಲದಂತೆ ಓಡಿ ಹೋಗಲಿದ್ದೀರಿ ಅಂತ ಎಚ್ಚರಿಕೆಯನ್ನು ನೀಡಿದ್ರು. ನಂತರದಲ್ಲಿ ಮಲ್ಲಪ್ಪ ಚಳ್ಳಮರದವರು ಮಾತನಾಡಿದ್ರು. ಅಪ್ರತಿಮ ದೇಶಭಕ್ತ ರಾಯಣ್ಣನವರ ಹೆಸರು ಸೂರ್ಯಚಂದ್ರರು ಇರುವವರೆಗೂ ಅಜರಾಮರ. ಅಂತಹ ಮಹಾನ್ ವ್ಯಕ್ತಿಯ ಆದರ್ಶಗಳನ್ನು ಪ್ರತಿಯೊಬ್ಬರು ಕೂಡ ಪಾಲಿಸುವ ಜೊತೆಗೆ ಅವರ ಧೈರ್ಯ, ಸಾಹಸ, ಶೌರ್ಯಗಳನ್ನು ಅಳವಡಿಸಿಕೊಂಡು ಬದುಕು ನಡೆಸಲು ಮುಂದಾಗಬೇಕು ಅಂತ ತಿಳಿಸಿದರು. ಸಂದರ್ಭದಲ್ಲಿ ಮುಖಂಡರಾದ ಶೇಖಪ್ಪ ಕಂಬಳಿ, ಉಮೇಶ್ ಬೇದವಟಿ, ಶ್ರೀಕಾಂತ್ ಬೀಳ್ಗಿ, ಮಂಜಯ್ಯ ಗುರುವಿನಮಠ, ಮಂಜುನಾಥ್ ಯಡಿಯಾಪುರ್, ಮಹಾಂತೇಶ ಮುದೋಳ್, ನಾಗರಾಜ್ ಸೇರಿದಂತೆ ಇನ್ನಿತರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಹುಟ್ಟಿದರೆ ಸ್ವಾತಂತ್ರ್ಯ, ರಾಯಣ್ಣ ಮಡಿದರೆ ಗಣರಾಜ್ಯೋತ್ಸವ. ಆ ದೇವರ ರೂಪದಲ್ಲಿ ರಾಯಣ್ಣ ಈ ಭೂಮಿಗೆ ಬರಬೇಕಾದ್ರೆ ಆ ರೀತಿಯಾಗಿ ಅವರ ಒಂದು ಹಣೆ ಬರದಲ್ಲೇ ಬರೆದು ಕಳಿಸಿದ್ರೇನೋ ಅಂತಕ್ಕಂಥ ಒಂದು ನಾಣ್ಣುಡಿಯಂತೆ ಇವತ್ತು ಈ ಸೂರ್ಯಚಂದ್ರರು ಎಲ್ಲಿ ತನ ಇರ್ತಾರ ಅಲ್ಲಿ ತನೂ ಈ ಜಗತ್ತಿನಲ್ಲಿ ಸವ್ಯಸಾಚಿ, ಸರ್ವಶ್ರೇಷ್ಠ ದೇಶಭಕ್ತ, ಅಪ್ರತಿಮ ಹೋರಾಟಗಾರ ಸನ್ಮಾನ್ಯ ಶ್ರೀ ಸಂಗೊಳ್ಳಿ ರಾಯಣ್ಣ ಅವರ ಇವತ್ತು ಮಡಿದ ದಿನ. ಇವತ್ತು ಏನು ನಮ್ಮ ದೇಶದಲ್ಲಿ ಸ್ವತಂತ್ರ ಕಿಚ್ಚನ್ನು ಹಚ್ಚಿರ್ತಕ್ಕಂಥ ನಮ್ಮ ಅದು ರಾಜ್ಯದಲ್ಲಿ ವಿಶೇಷವಾಗಿ ಕಿತ್ತೂರು ನಾಡಿನಿಂದ ಆ ಒಂದು ಕಿತ್ತೂರಿನ ಕಿಡಿ ಶ್ರೀಯುತ ಸಂಗೊಳ್ಳಿ ರಾಯಣ್ಣ ಅವರು ಇವತ್ತು ಅವರನ್ನು ಗಲ್ಲಿಗೇರಿಸಿದ ದಿವಸ. ಅವರು ಗಲ್ಲಿಗೇರೋಕ್ಕಿಂತ ಮುಂದಿನ ದಿವಸ ಒಂದು ಹೈಕೋರ್ಟ್ನಲ್ಲಿ ಆ ಒಂದು ವಿಚಾರಣೆ ನಡೀತೈತಿ. ಆ ವಿಚಾರಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಅವತ್ತು ಅವರು ಬ್ರಿಟಿಷರಿಗೆ ಜಡ್ಜ್ ಸಾಹೇಬ್ರ ಮುಂದೆ ಹೇಳ್ತಾರೆ, ನೀವು ಮೋಸದಿಂದ ನನ್ನನ್ನು ಸೆರೆ ಹಿಡಿದು ಮೋಸದಿಂದ ನನ್ನನ್ನು ನೀವು ಬಲಿ ಕೊಟ್ಟು ಇವತ್ತು ನೀವು ಗಲ್ಲಿಗೆ ಏರ್ಸಕ್ಕೆ ನೀವು ತಯಾರಿ ನಡೆಸಿದ್ದೀರಿ. ಆ ಒಂದು ಇವತ್ತೇನು ನಿಮ್ಮ ಒಂದು ಕುತಂತ್ರ ಏನೈತಿ, ಈ ಒಂದು ನಿಮ್ಮ ಕೆಂಪು ಮುಸುಡಿಯವರ ಕುತಂತ್ರ ಅದು ಫಲಿಸಲ್ಲ. ಅದು ಒಂದು ವೇಳೆ ಫಲಿಸಿದ್ರು ಸಹಿತ ಈ ನಟ್ಟ ನಡು ರಾತ್ರಿ ಒಳಗ ಈ ಒಂದು ಈ ದೇಶದಲ್ಲಿ ನಮ್ಮ ಭಾರತ ದೇಶವನ್ನು ಬಿಟ್ಟು ನೀವು ಓಡಿ ಹೋಗ್ತಕ್ಕಂಥ ಸಂದರ್ಭ ಬಂದೇ ಬರ್ತೈತಿ ಅಂತೇಳಿ ಅವರ ಒಂದು ಬಾಯಲ್ಲಿ ಬಂದಿರ್ತಕ್ಕಂಥ ಮಾತು. ಅವರು ನಿಜಕ್ಕೂ ದೈವಾನ್ ಸಂಭೂತರು ರಾಯಣ್ಣವರು. ಯಾವುದೇ ಒಂದು ಜಾತಿ ಮತ್ತು ಒಂದು ಧರ್ಮ, ಒಂದು ವರ್ಗಕ್ಕೆ ಸೇರಿದವರಲ್ಲ. ಅವರು ಈ ದೇಶದ ಆಸ್ತಿ. ಅವರ ಬಾಯಲ್ಲಿ ಏನು ಆ ನಾಣ್ಣುಡಿ ಬಂತು, ನಟ್ಟ ನಡು ರಾತ್ರಿಯಲ್ಲಿ ಅವರು ಈ ದೇಶವನ್ನು ಬಿಟ್ಟು ಓಡಿ ಹೋಗ್ತೀರಿ ಅಂತಕ್ಕಂಥ ಒಂದು ಮಾತು ಬಂತು. ಆ ಮಾತು ಸತ್ಯ ಆಯ್ತು. ಅವರು ಹುಟ್ಟಿದ ದಿವಸನ ಅದು ಆಗಸ್ಟ್ 15, 1947ರಿಂದ ಮಧ್ಯರಾತ್ರಿ 12 ಗಂಟೆಗೆ ನಮಗೆ ಸ್ವಾತಂತ್ರ್ಯ ಸಿಕ್ತು. ಅದೇ ರೀತಿಯಾಗಿ ಅವರ ಮಡಿದ ದಿವಸ ಇವತ್ತು ಗಲ್ಲಿಗೇರಿದ ದಿವಸ, ಇವತ್ತು ಗಣರಾಜ್ಯೋತ್ಸವ ನಮ್ಮ ದೇಶಕ್ಕೆ ಇವತ್ತು ಅಂಗೀಕಾರ ಆಯಿತು. ಹೀಗೆ ಅವರ ಒಂದು ಆದರ್ಶಗಳನ್ನು, ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನಗಳನ್ನು ನಾವು ನೀವೆಲ್ಲರೂ ಚಾಚು ತಪ್ಪದೆ ನಾವು ಆಚರಿಸ್ಕೊಂಡು ಹೋಗೋಣ, ಮುನ್ನಡೆಸ್ಕೊಂಡು ಹೋಗೋಣ ಅಂತ ಮಾತನ್ನು ಹೇಳಿ, ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿಯೂ ಸಹಿತ, ಪ್ರತಿಯೊಬ್ಬರ ಧರ್ಮದಲ್ಲೂ, ಪ್ರತಿಯೊಂದು ಜಾತಿಯಲ್ಲೂ ಸಹಿತ ಸಂಗೊಳ್ಳಿ ರಾಯಣ್ಣ ಅಂತ ಮಗ ಹುಟ್ಟಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಮಾತನ್ನು ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಹೊಂದಿಸಿ ಸಂಗೊಳ್ಳಿ ರಾಯಣ್ಣವರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಹುಟ್ಟು ಹೋರಾಟಗಾರನಿಗೆ ಜೈ ಭಾರತ್ ಮಾತಾ ಕಿ.